ಸಂಸ್ಕಾರ, ಸ್ವಾವಲಂಬನೆ ಹಾಗೂ ಶಿಕ್ಷಣ ಈ ಒಂದು ಮೂರು ಧ್ಯೇಯಕ್ಕೆ ಒಂದು ಅಡಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ನಮ್ಮ ಅಧ್ಯಕ್ಷರಂತ ಶ್ರೀಯುತ ಅಶೋಕ್ ಹಾರ್ನಾಳ್ ಅವರು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಕಳೆದ 50 ವರ್ಷಗಳಿಂದ ಸಾಕಷ್ಟು ಸಾಧನೆ ಮಾಡಿದ ವಿವರಗಳನ್ನು ತಿಳಿಸಿದರು. ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಬ್ರಾಹ್ಮಣರು ಎಲ್ಲರಿಗಿಂತ ಕಡಿಮೆ ಇಲ್ಲ ಅನ್ನುವಂಥ ಒಂದು ಭಾವನೆಯಲ್ಲಿ ಕಂಡುಬಂತು. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಬ್ರಾಹ್ಮಣರನ್ನು ತುಳಿಯುವಂಥ ಈ ಒಂದು ದಿವಸಗಳಲ್ಲಿ ಬ್ರಾಹ್ಮಣ ತಮ್ಮ ಧ್ವನಿಯನ್ನು ಎತ್ತಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸುಮಾರು ನಮ್ಮ ಅರಮನೆ ಮೈದಾನದಲ್ಲಿ ಸುಮಾರು 60ರಿಂದ 70 ಸಾವಿರ ರವಿವಾರ ಇರೋದ್ರಿಂದ ಸುಮಾರು 70ರಿಂದ 80 ಸಾವಿರ ಜನ ಕೂಡ ಸೇರಿದರು. ಪ್ರತಿಯೊಬ್ಬರು ಕೂಡ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದರು. ಯಾವ ವಯೋವೃದ್ಧರಾಗಲಿ, ಯುವಕರಾಗಲಿ ಮತ್ತು ವಿಶೇಷವಾಗಿ ಮಹಿಳೆಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ನಡೆಸಿಕೊಟ್ಟರು. ಸಾಕಷ್ಟು ನಮ್ಮ ಕೇಂದ್ರ ಸಚಿವರು, ರಾಜ್ಯ ಸಚಿವರು ಕೂಡ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರು. ಮತ್ತು ವಿಶೇಷವಾಗಿ ನಮ್ಮ ತ್ರಿಬಂಧಸ್ಥ ಬ್ರಾಹ್ಮಣರು ಅಂದರೆ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಅದೇ ರೀತಿಯಾಗಿ ನಮ್ಮ ಮಧ್ವಾಚಾರ್ಯ ಈ ಒಂದು ತ್ರಿಮತಸ್ಥ ಜನರಲ್ಲಿ ಕೂಡ ಇವತ್ತು ಸೇರಿದ ಒಂದು ವಿಶೇಷ. ಮುಂಬರುವ ದಿವಸಗಳನ್ನು ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ತ್ರಿಮತಸ್ಥ ಜನರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಎಲ್ಲರೂ ಆಶೆಯನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ಕೂಡ ಎಲ್ಲ ವ್ಯವಸ್ಥೆ ಕೂಡ ವಿಶೇಷವಾಗಿ ನಮ್ಮ ರಾಜ್ಯದ AKBMS ಅಧ್ಯಕ್ಷರಾದಂಥ ಅಶೋಕ್ ಹಾರ್ನಾಳ್ ಅವರು ಎಲ್ಲ ವ್ಯವಸ್ಥೆಯನ್ನು ಪೂರಕವಾಗಿ ಮಾಡಿಕೊಟ್ರು. ಅದೇ ರೀತಿಯಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಂಥ AC ಗೋಪಾಲ್ ಅವರು ಹಾಗೂ ಡಂಬಳವರು ಕೂಡ ಅವರ ಸಹಕಾರದಿಂದ ಮತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಸಾಕಷ್ಟು ಜನ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಉತ್ಸುಕರಾಗಿದ್ದಾರೆ. ಸೊ ಅದೊಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಎಲ್ಲ ಧನ್ಯವಾದಗಳು. ಜೈ ಶ್ರೀರಾಮ್.